ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಈ ಕಥೆಯನ್ನ ಕೊನೆವರೆಗೂ ಕೇಳಿ. ಒಬ್ಬ ಕಣ್ಣಿಲ್ದಿರುವಂತಹ ವ್ಯಕ್ತಿ ಒಂದು ಟ್ರೈನ್ನಲ್ಲಿ ಭಿಕ್ಷೆ ಬೇಡ್ತಿದ್ರಂತೆ. ಸೊ ಆ ಟ್ರೈನಿನ ಮೇಲ್ಗಡೆ ಸೀಟಲ್ಲಿ ಕೂತಿದ್ದಂಥ ವ್ಯಕ್ತಿ ತನ್ನ ಜೇಬಿನಿಂದ 10 ರೂಪಾಯಿನ ತೆಗೆದು ತನ್ನ ಕೆಳಗಿನ ಸೀಟಲ್ಲಿ ಕೂತಿದ್ದಂಥ ವ್ಯಕ್ತಿ ಕೈ ಕೊಡ್ತಾರಂತೆ. ಇದನ್ನ ಆ ಕಣ್ಣಿಲ್ದಿರುವಂಥ ವ್ಯಕ್ತಿ ಕೊಡಿ ಅಂತ. ಆಗ ಕೆಳಗಿನ ಸೀಟಲ್ಲಿ ಕೂತಿದ್ದಂಥ ವ್ಯಕ್ತಿ 10 ರೂಪಾಯಿನ ಇಸ್ಕೊಂಡು ಆ ಕಣ್ಣಿಲ್ದಿರುವಂಥ ವ್ಯಕ್ತಿ ಕೈಗಿಡ್ತಾರಂತೆ. ಆಗ ಆ ಕಣ್ಣಿಲ್ದಿರುವಂಥ ವ್ಯಕ್ತಿ ಆ ದುಡ್ಡನ್ನ ಇಸ್ಕೊಂಡು ನೀನು 100 ಕಾಲ ಚೆನ್ನಾಗಿ ಬಾಳಪ್ಪ, ನಿನ್ನ ಕುಟುಂಬ ಸಮೃದ್ಧವಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮುಂದಿನ ಸೀಟಲ್ಲಿ ಕುತ್ಕೊಂಡು ಇದನ್ನೆಲ್ಲ ಗಮನಿಸಿದಂಥ ವ್ಯಕ್ತಿ ಆ ಕುರುಡನಿಗೆ ಹೇಳ್ತಾರಂತೆ, ನಿನಗೆ ದುಡ್ಡು ಕೊಟ್ಟಿದ್ದು ಇವರಲ್ಲ, ಮೇಲ್ಗಡೆ ಸೀಟಲ್ಲಿ ಕೂತಿರುವಂಥ ವ್ಯಕ್ತಿ, ನೀವೇನಾದರೂ ಆಶೀರ್ವಾದವನ್ನು ಕೊಡೋದಾದ್ರೆ ಅವ್ರಿಗೆ ಕೊಡಿ ಅಂತ. ಆಗ ಆ ಕುರುಡು ವ್ಯಕ್ತಿ ಸುಂದರವಾಗಿರೋ ಉತ್ತರ ಕೊಡ್ತಾರೆ, ಸ್ವಾಮಿ ನಾನು ಕುರುಡನಾಗಿರ್ಬೋದು, ಆದರೆ ಆ ದೇವರು ಕುರುಡನಲ್ಲ. ಯಾರು ಯಾರಿಗೆ ಒಳ್ಳೆಯದನ್ನ ಮಾಡ್ತಿದ್ದಾರೆ, ಯಾರು ಯಾರಿಗೆ ಕೆಟ್ಟದನ್ನ ಮಾಡ್ತಿದ್ದಾರೆ, ಎಲ್ಲವನ್ನೂ ಕೂಡ ಆ ದೇವರು ನೋಡ್ತಿದ್ದಾನೆ ಅಂತ. ಸೊ ನಮ್ಮ ಜೀವನದಲ್ಲೂ ಕೂಡ ಹಾಗೆ, ನಾವು ಯಾರಿಗೆ ಕಾಣದೇ ಇರೋ ರೀತಿ ಮಾಡಿರುವಂಥ ಒಳ್ಳೆ ಕೆಲಸಗಳು ನಮ್ಮನ್ನ ಕಾಯುತ್ತೆ ಅನ್ನೋದು ಎಷ್ಟು ಸತ್ಯನೋ, ನಾವು ಯಾರಿಗೆ ಕಾಣದೇ ಇರೋ ರೀತಿ ಮಾಡಿರುವಂಥ ಕೆಟ್ಟ ಕರ್ಮಗಳು ಕೂಡ ನಮ್ಮನ್ನ ಕಾಡುತ್ತೆ. ಎಲ್ಲವನ್ನೂ ಕೂಡ ಆ ದೇವರು ನೋಡ್ತಿದ್ದಾನೆ ಅಂತ ಅನ್ಕೋಬೇಕು, ಧರ್ಮದ ಮಾರ್ಗದಲ್ಲಿ ನಡಿಬೇಕು.